ಈ ಕಾಶಿನಂದಿ ದರ್ಶನದಿಂದ ಶೀಘ್ರವಾಗಿ ವಿವಾಹಗಳು ನೆರವೇರುತ್ತವೆ ಎಂದು ಗೊತ್ತಾ? ಗಿರಿ ಪ್ರದಕ್ಷಿಣೆ ಮಾಡೋ 99% ಭಕ್ತರಿಗೆ ಈ ಸ್ಥಳ ಗೊತ್ತೇ ಇಲ್ಲ. ಇಲ್ಲಿ ಹೋಗೋದ್ರಿಂದ ಆಗೋ ಪ್ರಯೋಜನ ಏನು ಗೊತ್ತಾ? ಹಾಗಾದರೆ ಈ ಸ್ಥಳ ಎಲ್ಲಿದೆ ಎಂದು ನೀವು ಕೂಡ ತಿಳಿದುಕೊಳ್ಳಬೇಕಾ? ಮತ್ತೇಕೆ ತಡ? ವಿಡಿಯೋವನ್ನು ಪೂರ್ತಿ ನೋಡಿ. ನಾವು ಸಾಮಾನ್ಯವಾಗಿ ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಅಷ್ಟಲಿಂಗಗಳನ್ನು ದರ್ಶಿಸುತ್ತೇವೆ. ಆದರೆ ಇದೇ ರೀತಿಯಾಗಿ ಅಷ್ಟನಂದಿಗಳು ಕೂಡ ಇದ್ದಾವೆ ಎಂದು ಯಾರಿಗೆಲ್ಲ ತಿಳಿದಿದೆ? ಈ ಅಷ್ಟನಂದಿಗಳ ಬಗ್ಗೆ ಗಿರಿ ಪ್ರದಕ್ಷಿಣೆ ಮಾಡುವ ಅನೇಕರಿಗೆ ತಿಳಿದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಅಷ್ಟನಂದಿಗಳು ಯಾವುವು, ಅವುಗಳ ಹೆಸರೇನು, ಅವುಗಳು ಎಲ್ಲಿದ್ದಾವೆ, ಅವುಗಳ ಪ್ರಯೋಜನವೇನು ಎಂಬುದನ್ನು ತಿಳಿಯೋಣ. ನಂದೀಶ್ವರ ನಮಸ್ತುಭ್ಯಂ ಸಾಂಬಾನಂದ ಪ್ರದಾಯಕ ಮಹಾದೇವಸ್ಯ ಸೇವಾರ್ಥಂ ಅನುಜ್ಞಾ ದಾತುಮರ್ಹಸಿ. ಇದರ ಅರ್ಥ ಭಕ್ತವತ್ಸಲನಾದ ಸಾಂಬ ಶಿವನಿಗೆ ಆನಂದ ಪ್ರದಾತನಾದ ಓ ನಂದೀಶ್ವರ, ನಿನಗೆ ನಮಸ್ಕಾರ. ಆ ಮಹಾದೇವನನ್ನು ದರ್ಶಿಸಲು ನನಗೆ ಅನುಗ್ರಹ ಪ್ರಸಾದಿಸು. ಇದು ನಂದೀಶ್ವರರ ಮಂತ್ರ. ನಾವು ಶೈವ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಶಿವಲಿಂಗವನ್ನು ದರ್ಶಿಸುವ ಮುನ್ನ ಈ ರೀತಿಯಾಗಿ ನಂದೀಶ್ವರನನ್ನು ಪ್ರಾರ್ಥಿಸಬೇಕು. ಅಷ್ಟನಂದಿಗಳಲ್ಲಿ ಮೊದಲನೆಯದಾಗಿ ಕಾಣುವ ನಂದಿಯನ್ನು ಪೃಥ್ವಿ ನಂದಿ ಎಂದು ಹೇಳಲಾಗಿದೆ. ಅರುಣಾಚಲ ಪರ್ವತವೇ ಶಿವನ ಅಗ್ನಿ ಸ್ವರೂಪವಾದರೂ ಅದರ ಸ್ಥಿರತೆಯನ್ನು ಕಾಪಾಡುವ ಶಕ್ತಿ ಭೂಮಿಯದು. ಶಿವನು ಈ ನಂದಿಗೆ ಈ ಕ್ಷೇತ್ರದ ಭೂಶಕ್ತಿಯನ್ನು ರಕ್ಷಿಸಬೇಕೆಂದು ಆದೇಶಿಸಿದರು ಎಂಬುದು ಸ್ಥಳೀಯರ ನಂಬಿಕೆ. ಆದ್ದರಿಂದ ಪೃಥ್ವಿ ನಂದಿಯ ದರ್ಶನದಿಂದ ಸ್ಥಿರತೆ, ಕುಟುಂಬದ ನೆಮ್ಮದಿ ಮತ್ತು ಭೂ ಸಂಬಂಧಿತ ಶುಭ ಫಲಗಳು ದೊರೆಯುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಮತ್ತು ಈ ನಂದಿಯನ್ನು ಈ ರೀತಿಯಾಗಿ ಗುರುತಿಸಬಹುದು. ಯಮಲಿಂಗವನ್ನು ದರ್ಶಿಸಿ ಸ್ವಲ್ಪ ಮುಂದೆ ಬಂದರೆ ಕಾಲ್ನಡಿಗೆಯ ಮಾರ್ಗದಲ್ಲಿ ಎಡಗಡೆ ಈ ನಂದಿಯನ್ನು ದರ್ಶಿಸಬಹುದು. ಎರಡನೆಯದಾಗಿ ಕಾಣುವ ನಂದಿಗೆ ಅಪ್ಪು ನಂದಿ ಎಂದು ಹೆಸರು. ಒಮ್ಮೆ ತಿರುವಣ್ಣಾಮಲೈ ಪ್ರದೇಶದಲ್ಲಿ ತೀವ್ರ ಬರ ಉಂಟಾದಾಗ ನಂದಿ ಶಿವನನ್ನು ಪ್ರಾರ್ಥಿಸಿದರು. ಶಿವನ ಅನುಗ್ರಹದಿಂದ ಪವಿತ್ರ ತೀರ್ಥಗಳು ಮತ್ತು ಜಲಮೂಲಗಳು ಹರಿಯತೊಡಗಿದವು ಎಂದು ಸ್ಥಳೀಯರಲ್ಲಿ ನಂಬಿಕೆ ಇದೆ. ಅಪ್ಪು ನಂದಿಯ ಬಳಿ ಧ್ಯಾನ ಮಾಡಿದ್ದಲ್ಲಿ ಶುದ್ಧತೆ, ಆರೋಗ್ಯ ಮತ್ತು ಮನಃಶಾಂತಿಗೆ ಪ್ರಯೋಜನವಾಗಿದ್ದು, ಇಲ್ಲಿಂದ ಗಿರಿಯನ್ನು ಕಂಡರೆ ಮಿತ್ರಚಾರು ದರ್ಶನವಾಗುತ್ತದೆ. ನಮಸ್ಕರಿಸಿ. ಮತ್ತು ಇದರ ಗುರುತು ಗಿರಿ ಪ್ರದಕ್ಷಿಣೆಯ ಮಾರ್ಗವಾಗಿ ಬಲಗಡೆಯಲ್ಲಿ ಸಿದ್ಧ ಪುರುಷರಾದ ಕಾಟು ಶಿವ ಮಠವಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ನಡೆದು ಬಂದರೆ ಎಡಗಡೆ ಅಪ್ಪು ನಂದಿಯನ್ನು ಕಾಣಬಹುದು. ನಂತರ ಮೂರನೆಯದಾಗಿ ಕಾಣುವ ನಂದಿಗೆ ತೇಯ ನಂದಿ ಎಂದು ಹೇಳಲಾಗಿದ್ದು, ಅರುಣಾಚಲವು ಶಿವನ ಅಗ್ನಿಲಿಂಗ. ಈ ದಿವ್ಯ ಅಗ್ನಿಶಕ್ತಿಯನ್ನು ಕಾಪಾಡುತ್ತಾ ತೇಯ ನಂದಿಯು ಸದಾ ಈ ಸನ್ನಿಧಿಯಲ್ಲಿ ನೆಲೆಸಿದ್ದಾರೆಂದು ಹೇಳಲಾಗುತ್ತದೆ. ತೇಯ ನಂದಿಯ ದರ್ಶನವು ಅಜ್ಞಾನವನ್ನು ದೂರ ಮಾಡಿ ಆತ್ಮಜ್ಞಾನವನ್ನು ಬೆಳಗಿಸುತ್ತದೆ ಹಾಗೂ ಬ್ರಹ್ಮ ಜೀವ ಸೃಷ್ಟಿಗಾಗಿ ಜ್ಞಾನ ಸಂಪಾದಿಸಿದ ಸ್ಥಳವೂ ಕೂಡ ಹೌದು ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿಂದ ಗಿರಿಯನ್ನು ಕಂಡರೆ ಚತುರ್ಮುಖ ದರ್ಶನವಾಗುತ್ತದೆ. ನಮಸ್ಕರಿಸಿ. ನಾಲ್ಕನೆಯದಾಗಿ ಕಾಣುವ ನಂದಿಗೆ ಆಕಾಶ ನಂದಿ ಎಂದು ಹೇಳಲಾಗಿದೆ. ಶಿವನ ಅನಂತ ಸ್ವರೂಪವನ್ನು ಯಾರೂ ಅಳೆಯಲಾರರು. ಆಕಾಶದಷ್ಟು ವಿಶಾಲವಾದ ಶಿವತತ್ವವನ್ನು ನೆನಪಿಸುವ ನಂದಿಯೇ ಆಕಾಶ ನಂದಿ. ಈ ನಂದಿಯ ದರ್ಶನದಿಂದ ಮನಸ್ಸು ವಿಶಾಲವಾಗಿ ಭಕ್ತಿ ಗಾಢವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇಲ್ಲಿಂದ ಗಿರಿಯನ್ನು ಕಂಡರೆ ಶಿವಶಕ್ತಿ ದರ್ಶನವಾಗುತ್ತದೆ. ನಮಸ್ಕರಿಸಿ. ಇದರ ಗುರುತು ವಲ್ಲಲಾರ್ ಆಶ್ರಮದ ನಂತರ ಸಿಗುತ್ತದೆ. ಐದನೆಯದಾಗಿ ಕಾಣಬರುವ ನಂದಿಯನ್ನು ಸಿಂಹ ನಂದಿ ಎಂದು ಕರೆಯುತ್ತಾರೆ. ಸಿಂಹವು ಧೈರ್ಯ ಮತ್ತು ವಿಜಯದ ಸಂಕೇತ. ಶಿವನು ತನ್ನ ಭಕ್ತರಿಗೆ ನಿರ್ಭಯತೆಯನ್ನು ನೀಡುವ ಸಲುವಾಗಿ ನಂದಿಗೆ ಸಿಂಹದ ಬಲವನ್ನು ಅನುಗ್ರಹಿಸಿದರೆಂದು ಹೇಳಲಾಗುತ್ತದೆ. ಸಿಂಹ ನಂದಿಯ ದರ್ಶನದಿಂದ ಶತ್ರು ಭಯ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ಭಕ್ತಾದಿಗಳ ನಂಬಿಕೆ. ಹಾಗೆಯೇ ಈ ಸ್ಥಳದಲ್ಲಿ ದುರಭ್ಯಾಸಗಳು ಬಿಡುವುದಕ್ಕೆ ಸಂಕಲ್ಪಿಸಿದರೆ ಪ್ರಕೃತಿಯು ಸಹಕರಿಸಿ ಫಲ ದೊರೆಯುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಇಲ್ಲಿ ಸಿಂಹತೀರ್ಥವನ್ನು ಕಾಣಬಹುದು. ಇದರ ಗುರುತು ಕಾಲ್ನಡಿಗೆಯ ಮಾರ್ಗ. ಎಡಗಡೆಯಲ್ಲಿ ಮಹಾಮಹಿಮಾನ್ವಿತವಾದ ರಾಜರಾಜೇಶ್ವರಿ ಆಲಯ ದರ್ಶನದ ನಂತರ ಮುಂದೆ ಬರುತ್ತದೆ.
ಆರನೆಯದಾಗಿ ಕಾಣುವ ನಂದಿಗೆ ವಾಯುನಂದಿ ಎಂದು ಹೇಳುತ್ತೇವೆ. ಇದರ ಗುರುತು ವಾಯುಲಿಂಗ ದರ್ಶನದ ನಂತರ ಸಿಗುವುದು. ಗಿರಿವಲಂ ಮಾಡುವ ಭಕ್ತರಿಗೆ ಸದಾ ತಂಪಾದ ಗಾಳಿ ಬೀಸಲೆಂದು ಶಿವನು ವಾಯುದೇವನೊಂದಿಗೆ ನಂದಿಯನ್ನು ಆಶೀರ್ವದಿಸಿದರೆಂದು ಸ್ಥಳೀಯ ನಂಬಿಕೆ. ವಾಯುನಂದಿಯ ದರ್ಶನವು ಆರೋಗ್ಯ, ಪ್ರಾಣಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಏಳನೆಯದಾಗಿ ಕಾಣಬರುವ ನಂದಿಗೆ ಕಾಶಿ ನಂದಿ ಎಂದು ಹೇಳುತ್ತೇವೆ. ಹಾಗೂ ಇಲ್ಲಿನ ವಿಶೇಷ, ಪಕ್ಕದಲ್ಲಿಯೇ ಇನ್ನೊಂದು ಚಿಕ್ಕ ನಂದಿ ಇದ್ದು, ಅವಿವಾಹಿತ ಯಾರೇ ಆಗಿದ್ದರೂ ಪುರುಷರು ಇಲ್ಲಿನ ಚಿಕ್ಕ ನಂದಿಗೆ ಹಾಗೂ ಮಹಿಳೆಯರು ಕಾಶಿ ನಂದಿಗೆ ಬೇಡಿಕೊಂಡರೆ ಶೀಘ್ರದಲ್ಲೇ ವಿವಾಹ ನೆರವೇರುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಹಾಗೂ ಕಾಶಿ ವಿಶ್ವನಾಥ ಮತ್ತು ಅರುಣಾಚಲೇಶ್ವರ ಶಿವನ ಮಹಿಮೆಯನ್ನು ಸಾರುವ ಪವಿತ್ರ ಕ್ಷೇತ್ರಗಳು. ಕಾಶಿಗೆ ಹೋಗಲು ಸಾಧ್ಯವಾಗದ ಭಕ್ತರಿಗೆ ಅರುಣಾಚಲದಲ್ಲಿ ಕಾಶಿಯ ಪುಣ್ಯ ಲಭಿಸಲಿ ಎಂಬ ಆಶೀರ್ವಾದದ ಸಂಕೇತವಾಗಿ ಕಾಶಿ ನಂದಿಯನ್ನು ಪೂಜಿಸಲಾಗುತ್ತದೆ ಎನ್ನುವ ಸ್ಥಳೀಯ ಪರಂಪರೆ ಇದೆ. ಇದರ ಗುರುತು ಗಿರಿ ಪ್ರದಕ್ಷಿಣೆಯ ಕಾಲ್ನಡಿಗೆಯ ಮಾರ್ಗದಲ್ಲಿ ಬಲಭಾಗದಲ್ಲಿ ಅರ್ಧನಾರೀಶ್ವರ ಆಲಯವು ಮುಂದೆ ಇದ್ದರೆ, ಅದಕ್ಕಿಂತ ಕೊಂಚ ಮೊದಲೇ ಸಿಗುವ ದಾರಿಯಲ್ಲಿ ಎಡಗಡೆ ಮಾರ್ಗವಾಗಿ ಸ್ವಲ್ಪ ಮುಂದೆ ನಡೆದು ಹೋದರೆ ಕಾಶಿ ನಂದಿಯ ದರ್ಶನವಾಗುತ್ತದೆ. ಕಡೆಯದಾಗಿ ನಾವು ಕಾಣುವ ನಂದಿಗೆ ಈಶಾನ್ಯ ನಂದಿ ಅಥವಾ ಯಜಮಾನ ನಂದಿ ಎಂದು ಹೇಳುತ್ತೇವೆ. ಈಶಾನ್ಯ ದಿಕ್ಕು ಶಿವನಿಗೆ ಅತ್ಯಂತ ಪ್ರಿಯವಾದ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಗಿರಿವಲಂ ಪೂರ್ಣಗೊಳಿಸಿದ ಭಕ್ತರಿಗೆ ಶಿವನ ಅನುಗ್ರಹ ದೊರಕಲೆಂದು ಅಂತಿಮ ಆಶೀರ್ವಾದದ ನೀಡುವ ನಂದಿಯೇ ಈಶಾನ್ಯ ಅಥವಾ ಯಜಮಾನ ನಂದಿ ಎಂದು ಭಕ್ತರು ಭಾವಿಸುತ್ತಾರೆ. ಈ ನಂದಿಯ ದರ್ಶನದಿಂದ ಗಿರಿವಲಂ ಸಂಪೂರ್ಣ ಫಲಪ್ರದವಾಗುತ್ತದೆ ಎಂದು ಸ್ಥಳೀಯ ಸಂಪ್ರದಾಯ ಮತ್ತು ಭಕ್ತರ ನಂಬಿಕೆಯು ಪ್ರಾಮುಖ್ಯತೆ ವಹಿಸಿದೆ. ಇದಿಷ್ಟು ಅಷ್ಟನಂದಿಗಳ ಕುರಿತು ವಿವರಣೆ. ಇಂದಿನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳ ಬಗ್ಗೆ ತಿಳಿಯೋಣ. ಮಾಹಿತಿ ಇಷ್ಟವಾಗಿದ್ದರೆ ತ್ರಯಿಮಯಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.